ಮಾಜಿ ಸಚಿವ ಸಾ. ರಾ. ಮಹೇಶ್ ಅವರ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ. ಟಿಕೆಟ್ ನೀಡದಿದ್ದಕ್ಕೆ ಬೇಸರ ಇತ್ತು ಅಷ್ಟೇ. ಮತ್ತೊಮ್ಮೆ ಶಾಸಕರನ್ನಾಗಿ ಮಾಡಲು ಶ್ರಮಿಸುತ್ತೇನೆ ಎಂದು ಪಿಎಲ್ಡಿ ಬ್ಯಾಂಕ್ ನೂತನ ನಿರ್ದೇಶಕ ವಡ್ಡರಕೊಪ್ಪಲು ಮಹೇಶ್ ತಿಳಿಸಿದರು. ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ವಡ್ಡರಕೊಪ್ಪಲು ಗ್ರಾಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಮುಖಂಡರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಸುಮಾರು 40 ವರ್ಷದಿಂದ ಜೆಡಿಎಸ್ ಪಕ್ಷದಲ್ಲೇ ಇದ್ದು ಪಕ್ಷದ ಸಂಘಟನೆಗೆ ಸಹಕರಿಸಿದ್ದೇನೆ. ಹಾಗಾಗಿ ಪಿಎಲ್ಡಿ ಬ್ಯಾಂಕ್ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದೆ. ಕೆಲವು ನಮ್ಮ ಪಕ್ಷದ ಮುಖಂಡರಿಂದಲೇ ನನಗೆ ಟಿಕೆಟ್ ವಂಚನೆ ಮಾಡಿಸಿ ಸೋಲಿಸಲು ಪ್ರಯತ್ನಿಸಿದರು. ಆದರೆ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಮತದಾರರು ನನ್ನನ್ನ ಕೈಬಿಡದೆ ಗೆಲ್ಲಿಸಿದ್ದಾರೆ. ಅವರ ಋಣ ತೀರಿಸಲು ಬ್ಯಾಂಕಿನಿಂದ ಬರುವ ಸಾಲ ಸೌಲಭ್ಯ ಮತ್ತು ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸ ಮಾಡುತ್ತೇನೆ. ನನ್ನ ಗೆಲುವಿಗೆ ಕಾರಣಕರ್ತರಾದ ಮತದಾರರಿಗೆ ಮತ್ತು ಗ್ರಾಮದ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೋಹನ್ ಮಾತನಾಡಿ, ವಡ್ಡರಕೊಪ್ಪಲ್ ಮಹೇಶ್ ಅವರು ಟಿಕೆಟ್ ಸಿಗಲಿಲ್ಲ ಎಂದು ಬೇಸರದಿಂದ ಮಾತನಾಡಿದ್ದಾರೆ ಅಷ್ಟೇ. ನಮ್ಮ ಜೆಡಿಎಸ್ ಪಕ್ಷದಲ್ಲಿ ಅವರ ತಂದೆ ಕಾಲದಿಂದಲೂ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾಗಿ ತಂದೆ ಮತ್ತು ಮಗ ಮಹೇಶ್ ಕೆಲಸ ಮಾಡುತ್ತಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರನ್ನೇ ಜೆಡಿಎಸ್ ಮತದಾರರು ಆಯ್ಕೆ ಮಾಡಿದ್ದಾರೆ. ಮಹೇಶ್ ಯಾವುದೇ ಕಾರಣಕ್ಕೂ ಸಾ. ರಾ. ಮಹೇಶ್ ಬಿಟ್ಟು ಹೋಗುವುದಿಲ್ಲ ಎಂದು ತಿಳಿಸಿದರು. ನ್ಯೂಸ್ ಪಬ್ಲಿಕ್ ಸಿ.ಸಿ.ಟಿವಿ ಮೈಸೂರು. ವರದಿ ಮಹದೇವ್ ಸಿ. ಬೇರ್ಯ. ಆಯ್ಕೆಯಾದಂಥ ನಮ್ಮ ವಡ್ಡರಕೊಪ್ಪಲು ಗ್ರಾಮದ ಮಹೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಹೆಚ್ಚಿನ ರೀತಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಲಿ, ಒಳ್ಳೆ ಅಭಿವೃದ್ಧಿ ಮಾಡಲಿ. ಅವನ ಕೈಲಾದ ಮಟ್ಟಿಗೆ ಜನಗಳಿಗೆ ಸಾಲ ಸೌಲಭ್ಯಗಳನ್ನ ಕೊಡಿಸ್ಕೊಂಡು ತಳಮಟ್ಟದಿಂದ ಈ JDS ಪಕ್ಷವನ್ನು ಸಂಘಟನೆ ಮಾಡಿ ಮಹೇಶ್ ಅವ್ರ ಮೇಲೆ ಯಾವುದೇ ಥರದ ನಮ್ಮ ಮಹೇಶ್ ಅವ್ರಿಗೆ ಅಸಮಾಧಾನ ಇಲ್ಲ. ಏನೋ ಕೆಲವು ಮಾತಿನ ಬರದಲ್ಲಿ ಆಯ ತಪ್ಪಿ ಮಾತಾಡಿದ್ದೇನೆ ಅಷ್ಟೇ. ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ವಡ್ಡರಕೊಪ್ಪಲು ಗ್ರಾಮದಲ್ಲಿ 90% ವೋಟ್ ಹಾಕುವಂಥ ಶಕ್ತಿ JDS ಪಕ್ಷಕ್ಕೆ, ನನ್ನೂರಿನ ಜನತೆಗೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಇದೆ. ಬೇರೆ ಊರಿನ ಸಂಘಟನೆಗಳು ನಮ್ಮಷ್ಟು ಮಟ್ಟಿಗೆ ಮಾಡಿದ್ರೆ JDS ಪಕ್ಷ ನೆಕ್ಸ್ಟ್ 25-26 ಸಾವಿರ ಲೀಡಲ್ಲಿ ಗೆಲ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಯಾವತ್ತಿದ್ರೂ ನಾವು JDS ಪಕ್ಷಕ್ಕೆ ಹುರಿಯಾಳಾಗಿ ನಿಂತು ಅವ್ರನ್ನ 28ನೇ ಸಾಲಿನಲ್ಲಿ ಗೆಲ್ಸ್ಕೊಂಡು ಅವ್ರನ್ನ ನಾವು MLA ಮತ್ತೊಮ್ಮೆ ಮಾಡೇ ಮಾಡ್ತೀವಿ. ಪಕ್ಷಾತೀತವಾಗಿ ಓಟ್ ಹಾಕಿದ್ದಾರೆ. ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಧ್ಯಕ್ಷರು ಸಹಕಾರ ಕೊಟ್ಟರು, ಗ್ರಾಮದವರೆಲ್ಲ ಸಹಕಾರ ಕೊಟ್ಟು ನಮ್ಮ ಪಕ್ಷ ನಮ್ಮ ಕ್ಷೇತ್ರದ ಜನಗಳೆಲ್ಲ ವಿಶ್ವಾಸ ತಗೊಂಡು ಗೆದ್ದಿದ್ದೀವಿ. ನಮ್ಮ ಅಧ್ಯಕ್ಷರು ತುಂಬ ಶ್ರಮ ಪಟ್ಟವ್ರೆ. ಮಹೇಶ್ವರ ಬಗ್ಗೆ ನಮ್ಗೆ ಯಾವುದೇ ಅಭಿಪ್ರಾಯ ಇದಿಲ್ಲ. ಹೊಸದು ನಮ್ಮ ತಂದೆ JDSಯಿಂದ ಟಿಕೆಟ್ ಕೊಟ್ಟು ಗೆಲ್ಲಿಸಿ ಅಭಿವೃದ್ಧಿ ಕೆಲಸ ಮಾಡಿದ್ದೋ, 5 ವರ್ಷದಿಂದ ಸರ್ವಿಸ್ ಮಾಡಿದ್ದೋ. ಈ ಸತಿ ಕೊಡ್ತೀನಿ ಅಂತ ಹೇಳಿ ಕೊಡ್ದರೋದ್ರಿಂದ ಬೇಸರ ಇರೋದು ಬಿಟ್ಟರೆ ಮಹೇಶಣ್ಣ ಮೇಲೆ ಯಾವುದೇ ಥರದ ನಮಗೆ ಲೋಪದೋಷ ಯಾವುದೂ ಇಲ್ಲ. JDS ಮುಂದೇನು JDS ಯಾರೋ ಮೂರಾಳು ಕಾರ್ಯಕರ್ತರ ಕಾರಣದಿಂದ ನಮಗೆ ಟಿಕೆಟ್ ತಪ್ಪಿಸಿದ್ರು. ಅವ್ರು ಬಿಟ್ಟು ನಾವೆಲ್ಲೂ ಹೋಗಲ್ಲ, ಏನೂ ಮಾಡಲ್ಲ.